ಈ ಯು ಡಿಜಿಟಲ್ ಕೇಬಲ್ ಟಿ ವಿ, ಹೈ ಸ್ಪೀಡ್ ಇಂಟರ್ನೆಟ್, IPTV, OTT ಎಲ್ಲನೂ ಕೂಡ ಒಂದು ಪ್ಯಾಕೇಜನ್ನು ಇವತ್ತು ಬಿಡುಗಡೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ನಾವು ಹೇಳಬೇಕಾಗಿದೆ. ಮೈಸೂರಿನ ಒಂದು ಒಳ್ಳೆ ವ್ಯವಹಾರ ಇದು. ಸುಮಾರು 10 ವರ್ಷದಿಂದ ನಮಗೂ ಕೂಡ ಸಂಬಂಧ ಇದೆ. ಯು ಡಿಜಿಟಲ್ ಅಂದಾಗ ನನಗೆ ಇದು ಏನಿದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಇದು ಯಶಸ್ ಕೇಬಲ್ ನೆಟ್ವರ್ಕ್ ಅಂತ ಗೊತ್ತಾಯ್ತು. ಯಾಕೆಂದರೆ ಎಷ್ಟೆಲ್ಲೂ ನಾನು ಕೂಡ ಮೈಸೂರು ಪ್ಯಾಲೇಸಲ್ಲಿ ಆ ಒಂದು ಇಂಟರ್ನೆಟ್ ಬಳಸೋನು ನಾನು. ಸೊ ಅದಕ್ಕಾಗಿ ಸುಮಾರು 10 ವರ್ಷ ಹಿಂದೆ ನನ್ನ ಒಂದು US ಬಂದ ನಂತರ ಅಲ್ಲಿ ನಮಗೆ ಒಂದು ಇಂಟರ್ನೆಟ್ ಸ್ಪೀಡು ನಮಗೆ ಅಭ್ಯಾಸ ಆಗ್ಬಿಡ್ತಿತ್ತು. ಸೊ ಇಲ್ಲಿ ಮೈಸೂರು ಬಂದಾಗ ಅದೇ ಇಂಟರ್ನೆಟ್ ಸ್ಪೀಡ್ ಬೇಕು ಅಂತ ಹೋಗುವಾಗ ಇವರೊಬ್ಬರೇ ಇದ್ದಿದ್ದು 100 MBPS ಅಲ್ಲಿ ಕೊಡ್ತಾಯಿದ್ರು. ಸೊ ಅದಕ್ಕಾಗಿ ನಾವು ಕೂಡ ಒಂದು ಚಾನ್ಸ್ ತೊಗೊಂಡ್ವಿ. ಮೈಸೂರಿನವರೇ ಆಗಿರೋದ್ರಿಂದ ನಾವು ಕೂಡ ಅವ್ರಿಗೆ ಪ್ರೇರಣೆ ಕೊಡಬೇಕಂತ. ಆವಾಗ ಅಲ್ಲಿ ಕೇಬಲ್ ಎಲ್ಲೂ ಇರಲಿಲ್ಲ. ಪ್ಯಾಲೇಸಲ್ಲಿ ಎಲ್ಲಿ ಕೇಬಲ್ ತರೋದು, ಬೇರೆ ಜಾಗದಲ್ಲಿ ಕೇಬಲ್ ಇತ್ತು. ಸೊ ಇವರು ಗನ್ ಹೌಸ್ ಮೇಲೆ ತೊಗೊಂಡು ಬಂದು ಅಲ್ಲಿ ಎಲ್ಲ ಆ ಕೇಬಲನ್ನು ಕೂಡ ಅದು ಕಟ್ಟೋದಕ್ಕೆ ಎಲ್ಲೂ ಒಂದು ಸ್ತಂಭನೂ ಇಲ್ಲ, ಏನೂ ಇಲ್ಲ. ಸೊ ಅದು ಅಲ್ಲಿ ಅಲ್ಲಾಡ್ತಾ ಇತ್ತು. ಸೊ ಪ್ರತಿಯೊಂದು ಲಾರಿ ಬಂದಿದ ತಕ್ಷಣ ಕೇಬಲ್ ಹೆಚ್ಚು ಕಡಿಮೆ ಒಂದೂವರೆ ಅವರಲ್ಲೇ ಅದನ್ನ ಸರಿಪಡಿಸ್ಬಿಟ್ಟು ಮತ್ತೊಮ್ಮೆ ನಮಗೆ ಇಂಟರ್ನೆಟ್ ಕೂಡ ಕೊಡ್ತಾಯಿದ್ರು. ಸೊ ಅದು ಒಂದು ಒಳ್ಳೆ ಅಂದರೆ ಅವ್ರಿಗೆ ಎಷ್ಟು ಒಂದು ಕಾಳಜಿ ಇದೆ ಅವ್ರ ಬಿಸ್ನೆಸ್ ಬಗ್ಗೆ ಅಂತ ಅದರಿಂದ ಒಂದು ಗೊತ್ತಾಗುತ್ತೆ. ಸೊ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಯು ಡಿಜಿಟಲ್ಲು ಕೂಡ ಇವತ್ತು ಯಶಸ್ವಿ ಆಗುತ್ತೆ, ಒಂದು ಒಳ್ಳೆ ಒಂದು ಹೋರಾಟ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಇಂಥ ಒಳ್ಳೆ ತಂತ್ರಜ್ಞಾನ, ಒಳ್ಳೆ ಒಂದು ಇವತ್ತು ಡಿಜಿಟಲ್ ಒಂದು ಮಾಧ್ಯಮ ಇದೆ, ಅದಕ್ಕೆ ತಕ್ಕ ಎಲ್ಲರೂ ಕೂಡ ಮುಂದುವರಿಬೇಕಾಗಿದೆ. ಅದು ಕೂಡ ನಮ್ಮ ಮೈಸೂರಿನ ಒಬ್ಬ ಇವತ್ತು ಇಲ್ಲಿ ಒಂದು ಉದ್ಯಮಿ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕೇಂದ್ರ ಮಟ್ಟದಲ್ಲಿ ಒಂದು ಒಳ್ಳೆ ಡಿಜಿಟಲ್ ಕ್ರಾಂತಿ ಬಂದಿದೆ, ನಮ್ಮ ಎಲ್ಲರ ಕೈಯಲ್ಲೂ ಇದೆ. ಅದು ಇವತ್ತು ನಿಮಗೆ ಬರೀ ಒಂದು ಫೋನು, ಬರೀ ನಿಮಗೆ ಚಾರ್ಜ್ ಮಾಡೋ ಅವಶ್ಯಕತೆ ಇದೆ, ಅದು ಒಂದು ಇದ್ದರೆ ನಿಮಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮ ಪಾಕೆಟ್ನಲ್ಲಿ. ಸೊ ಅಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಒಂದು ಕಾಲದಲ್ಲಿ ಎಲ್ಲ ತಮಾಷೆ ಮಾಡ್ತಾಯಿದ್ರು, ಯಾವ ರೀತಿ ನೀವು ಹೋಗ್ಬಿಟ್ಟು ನಿಮ್ಮ ಆಲೂಗೆಡ್ಡೆ, ನಿಮ್ಮ ಈರುಳ್ಳಿ ಎಲ್ಲ ತಗೋತೀರಾ ಅಂತ ಏನು ತಮಾಷೆ ಮಾಡ್ತಾಯಿದ್ರು. ಈಗ ನಿಮ್ಮ ಫೋನ್ ತೊಗೊಂಡು ಹೋದರೆ ತಕ್ಕ ಅವರು ಕೂಡ ಮಾರಾಟ ಮಾಡೋರು, ಖರೀದಿ ಮಾಡೋರಿಗೂ ಕೂಡ ಒಂದು ಅನುಕೂಲ ಆಗಿರ್ತಕ್ಕಂಥ ವ್ಯವಸ್ಥೆ UPI ಅಲ್ಲಿ ಬಂದಿದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ಸು ಎಷ್ಟು ಮಟ್ಟಕ್ಕೆ ಬೆಳೆದಿದೆ. ನಿಮ್ಮ ಫೋನಲ್ಲೇ ನೀವು ಏನು ಬೇಕಾದರೂ ನೋಡ್ಬೋದು. ಇಂಥ OTT ಒಳ್ಳೆ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ನಿಮ್ಮ ಎಂಟರ್ಟೈನ್ಮೆಂಟ್ ಇರ್ಬೋದು. ಇವತ್ತು ಒಳ್ಳೆ AI ವ್ಯವಸ್ಥೆ ಬಂದಿದೆ. ಮೈಸೂರಿನ ಒಂದು AI ಪ್ಲ್ಯಾಟ್ಫಾರ್ಮ್ ಕೂಡ ನಮಗೆ ಬಿಡುಗಡೆ ಮಾಡುವಂಥದ್ದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಎಲ್ಲನೂ ಕೂಡ ಸ್ಥಳೀಯವಾಗಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿದೆ. ಮೈಸೂರು ಕೂಡ ಇಂಥ ಒಳ್ಳೆ ಡಿಜಿಟಲ್ ಒಂದು ವಾತಾವರಣಕ್ಕಾಗಿ ಇವತ್ತು ಒಳ್ಳೆ ಒಂದು ಪ್ರೇರಣೆಯನ್ನು ಕೊಡ್ತಾ ಬಂದಿದ್ದಾರೆ ಸ್ಥಳೀಯರು ಎಲ್ಲರೂ. ಇಲ್ಲಿ ಸ್ಟಾರ್ಟಪ್ಪಿನ ಹಬ್ಬು ಕೂಡ ಮೈಸೂರಲ್ಲಿ ಶುರುವಾಗಿದೆ. ಇಲ್ಲೇ ಭಾಳ ಒಂದು ಡೇಟಾ ಸೆಂಟರ್ಗಳು ಎಂಥ ಮಾದರಿ ಇಲ್ಲಿ ಒಂದು ಸುಮಾರು 70% ಕಡಿಮೆ ಎನರ್ಜಿ ಯೂಸೇಜ್ ಇರ್ತಕ್ಕಂಥ ಡೇಟಾ ಸೆಂಟರು ಮೈಸೂರಿನವರೇ ಮಾಡಿರ್ತಕ್ಕಂಥದ್ದು ಅಂತ ಒಂದು ಹೆಮ್ಮೆಯ ಸಂಗತಿ. ಅಂದರೆ ಮೈಸೂರಿನಲ್ಲೇ ಒಂದು ಒಳ್ಳೆ ಕ್ರಾಂತಿ ಬಂದಿದೆ, ಡಿಜಿಟಲ್ ಕ್ರಾಂತಿ. ಇದು ದೊಡ್ಡ ಮಟ್ಟದಲ್ಲಿ ಇನ್ನೂ ನಾವು ಅದನ್ನ ಬೆಳೆಸುವಂಥದ್ದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಭಾಳ ಸಂತೋಷವಾಯಿತು. ಈ ಒಂದು ಒಳ್ಳೆ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಅದು ಇನ್ನೂ ಬರೀ ಮೈಸೂರು, ಕರ್ನಾಟಕ ಅಲ್ಲ, ಇಡೀ ಒಂದು ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಒಂದು ಹೆಸರು ತಗೊಳ್ಳಿ. ನಾವೆಲ್ಲರೂ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಫಾರಿನ್ದು ಒಂದು ಬಾಕ್ಸ್ ಇಟ್ಕೊಂಡಿರ್ತೀವಿ. ಆದರೆ ಇವಾಗ ಹೆಮ್ಮೆಯಿಂದ ಮೈಸೂರದೇ ಒಂದು ಬಾಕ್ಸ್ ಇಟ್ಕೊಂಡು ನಾವು ಎಲ್ಲ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಬೇಕಾಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ನಮ್ಮ ಮೈಸೂರಿನ ಒಂದು ತಂತ್ರಜ್ಞಾನ ಮೂಲಕ ನಮಗೆ ಸಿಗ್ತಾ ಇರುವಂಥದ್ದು ಹೆಮ್ಮೆಯಿಂದ ನಾವು ಎಲ್ಲರೂ ಹೇಳ್ಕೋಬೇಕಾಗಿದೆ. ಮತ್ತು ಅವ್ರಿಗೆ ಕೂಡ ನಾವು ಅವ್ರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಹಿರಿಯರಿದ್ದಾರೆ, ಅನೇಕ ಒಂದು ಚಾನೆಲ್ಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಕೂಡ ನಮ್ಮ ಮೈಸೂರಿನ ಒಂದು ಉದ್ಯಮಕ್ಕೆ ಅವರು ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು, ನಮ್ಮವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದು ಭಾಳ ಸಂತೋಷದ ಸಂಗತಿ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ಯಶಸ್ ಒಂದು ಕೇಬಲ್ ನೆಟ್ವರ್ಕ್ ಏನಿದೆ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.